ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ, ಅಂದರೆ ಒಂದು ಮಗು ಜನನವಾಗಿದ ತಕ್ಷಣ ಪ್ರತಿಯೊಬ್ಬ ಬಾಯಲ್ಲಿ ಬರುವ ಮಾತು, ಹುಟ್ಟಿದ ಸಮಯ ಚೆನ್ನಾಗಿದೆಯಾ, ಮಗುವಿನಿಂದ ನಮ್ಮ ಕುಲ ಉನ್ನತಿ ಆಗತ್ತಾ, ಮಗುವಿನಿಂದ ಯಾವುದೇ ರೀತಿಯ ದೋಷಗಳಿಲ್ವಾ, ಮಗುವಿನಿಂದ ಸೋದರ ಮಾವನಿಗೋ ತಾಯಿಗೋ ತಂದೆಗೋ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳಿಲ್ವಾ ಅಂತ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ ತಕ್ಷಣ, ಒಂದು ಮಗು ಜನನವಾಗಿದ ತಕ್ಷಣ ಅವ್ರ ತಲೆಗೆ ಬರುವ ಪ್ರಶ್ನೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು ಅಂತ. ಅಂದರೆ ಯಾವ್ದಾರ ಜನನ ನಕ್ಷತ್ರ ದೋಷಗಳಿದೆಯಾ, ಅಥವಾ ಯಾವ್ದಾರ ಗೊತ್ತಿಲ್ಲದೆ ಯಾವ್ದಾರ ಬೇರೆ ವಾರಗಳಲ್ಲಿ ಅಥವಾ ಬೇರೆ ತಿಥಿಗಳಲ್ಲಿ ಜನವಾಗಿ ನಮಗೆ ಯಾವ್ದಾರ ದೋಷಗಳು ಬಂದ್ಬಿಡುತ್ತಾ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯಲ್ಲಿ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಒಬ್ಬ ಮಗು ಅಂದರೆ ಒಬ್ಬ ವ್ಯಕ್ತಿ ಜನನವಾದಾಗ ಮೊದಲನೇದಾಗಿ ನಾವು ನೋಡ್ಕೊಳ್ಬೇಕಾಗಿರೋದು ಆ ವ್ಯಕ್ತಿ ಯಾವ ತಿಥಿ ಅಂದರೆ ಯಾವ ವಾರದಂದು ಜನನವಾಯಿತು, ಯಾವ ನಕ್ಷತ್ರದಂದು ಜನನವಾಯಿತು ಅಂತ ನಾವು ತಿಳ್ಕೊಳ್ಬೇಕು ಅಂತ. ಮೊದಲು ಜನನಗಳಲ್ಲಿ 5 ರೀತಿಯ ಪ್ರಮುಖ ಜನನ ದೋಷ ಬರುತ್ತೆ. ಮೊದಲನೇದು ಅಮಾವಾಸ್ಯೆ ಜನನ ದೋಷ. ಯಾವ ಮಗು ಅಮಾವಾಸ್ಯೆಯಂದು ಜನನವಾಗುತ್ತದೋ ಆ ಮಗುವಿನ ಸಂಪೂರ್ಣ ಭವಿಷ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಹೊಂದುವುದಿಲ್ಲ ಅಂತ. ಯಾವ ಮಗು ಅಮಾವಾಸ್ಯೆಯಲ್ಲಿ ಜನನವಾಗಿತ್ತೋ ಅವರ ತಂದೆ ಮತ್ತು ತಾಯಿಗೆ ಯಥೇಚ್ಛವಾಗಿ ಬಾಧೆಗಳು ಉಂಟಾಗುತ್ತದೆ. ಅದು ಆರ್ಥಿಕವಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಸತಿಪತಿಗಳ ಹೊಂದಾಣಿಕೆಯಲ್ಲಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಅವರು ತಮ್ಮ ಶಾಂತಿ ನೆಮ್ಮದಿಗಳನ್ನು ಹಾಳು ಮಾಡ್ಕೊಳ್ತಾರೆ. ಯಾವ ಮಗು ಅಮಾವಾಸ್ಯೆಂದು ಜನನವಾಯಿತೋ ಆ ಮಗುವಿಗೆ ಯಥೇಚ್ಛವಾಗಿ ಸ್ಥೈರ್ಯವಾಗಿರುತ್ತದೆ. ಇದೊಂದು ಪ್ಲಸ್ ಪಾಯಿಂಟ್ ಕೂಡ ಅನ್ಕೋಬೋದು. ಯಾವ ಮಗು ಅಮಾವಾಸ್ಯೆ ದಿನ ಜನನವಾಗುತ್ತೋ ಆ ಮಗು ಯಾವುದನ್ನು ಕೂಡ ಫೇಸ್ ಮಾಡೋಕ್ಕೂ ರೆಡಿ ಇರ್ತಾನೆ, ಅಂದರೆ ಧೈರ್ಯ ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ಯಾವ ಮಗು ಅಮಾವಾಸ್ಯೆಂದು ಜನನವಾಗುತ್ತೋ ಆ ಮಗುವಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆ ಸಮಯಕ್ಕೆ ಆಗ್ತಾ ಇರೋದೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ಕೊಳ್ಳಿ, ಅಮಾವಾಸ್ಯೆಯಂದು ಯಾರು ಜನನ ಆಗ್ಬಿಟ್ರೆ ಅವ್ರ ಫ್ಯೂಚರಲ್ಲಿ ಇವತ್ತು ಮಾಡಬೇಕು ಅಂದಿದ್ದ ಕೆಲಸ ಗೊತ್ತಿಲ್ಲ ಒಂದಷ್ಟು ದಿನ ಖಂಡಿತವಾಗಿ ಅದು ಮುಂದೂಡ್ಬಿಡುತ್ತೆ ಅಂತ. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತವಾಗಿಯೂ ಇದಕ್ಕೆ ಪರಿಹಾರವಿದೆ. ಯಾವ ಮಗು ಅಮಾವಾಸ್ಯೆಯಂದು ಜನನವಾಯಿತೋ ಅವತ್ತಿನಿಂದ 49 ದಿನ ಒಳಗಾಗಿ ಆ ಮಗುವಿಗೆ ಅಮಾವಾಸ್ಯೆ ಜನನ ದೋಷವನ್ನು ಮಾಡಿಸಿದರೆ ಅಥವಾ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸಿದರೆ ಖಂಡಿತವಾಗಿಯೂ ಅಮಾವಾಸ್ಯೆ ಜನನ ದೋಷ ನಿವಾರಣೆ ಆಗುತ್ತೆ ಅಂತ. ಗೋಮುಖ ಪ್ರಸವ ಶಾಂತಿ ಅಂದರೆ ಏನು ಅಂದರೆ, ಒಂದು ಹಸುವಿನ ಕರೆದುಕೊಂಡು ಬಂದು ಹಸುವಿಗೆ ಅರ್ಶಿನ ಕುಂಕುಮ ಹೂಗಳನ್ನು ಹಾಕಿ, ಅನುಕೂಲವಾದರೆ ಒಂದು ಸೀರೆಯನ್ನು ಅಥವಾ ಬ್ಲೌಸ್ ಪೀಸನ್ನು ಹಾಕಿ, ಒಂದು ಮೊರದಲ್ಲಿ ಕೆಂಪು ಬಟ್ಟೆ ಹಾಕ್ಕೊಂಡು ಆ ಮಗುವನ್ನು ಮಲಸಿಕೊಂಡು ಹಸುವಿನ ಕೆಳಗಡೆ ದಾನವನ್ನಾಗಿ ಸ್ವೀಕರಿಸಿದರೆ ಆ ಮಗುವಿಗೆ ಇರತಕ್ಕಂಥ ಸಂಪೂರ್ಣ ಕರ್ಮಗಳು ಅಥವಾ ಮಗುವಿನ ಜಾತಕದಲ್ಲಿ ಇರತಕ್ಕಂಥ ಸಂಪೂರ್ಣ ಜನನದೋಷ ನಿವಾರಣೆ ಆಗುತ್ತೆ. ಯಾಕೆ ನಾವು ಹಸುವಿನ ಕೆಳಗಡೆ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸ್ಬೇಕು ಅಂತ ತುಂಬ ಜನ ಕೇಳ್ತಾರೆ. ಹಸುವನ್ನು ನಾವು ಮುಕ್ಕೋಟಿ ದೇವತೆಗಳು ನೆಲೆಸಿರುವ ಸ್ಥಳ ಅಂತ ಕೂಡ ಹೇಳ್ತೀವಿ. ಅಂದರೆ ಹಸುವಿನಲ್ಲಿ ಎಲ್ಲ ದೇವತೆಗಳು ನೆಲೆಸಿರುತ್ತವೆ ಅಂತ. ಹಸುವಿನ ಕೆಳಗಡೆ ಮಗುವನ್ನು ದಾನವಾಗಿ ಸ್ವೀಕರಿಸಿದರೆ ಖಂಡಿತವಾಗಿಯೂ ಆ ಮಗುವಿಗೆ ಇರತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ. ಇದು ಮೊದಲನೇದು. ಎರಡನೆಯದು ದಾನದ ವಿಚಾರಕ್ಕೆ ಬಂದರೆ, ಯಾವ ಮಗು ಅಮಾವಾಸ್ಯೆಯಿಂದ ಜನನವಾಯಿತೋ ಆ ಮಗುವಿನ ಮುಖಾಂತರ ಆ ಮಗುವಿನ ಹತ್ರ ದಾನವನ್ನು ಮುಟ್ಟಿಸಿ ಬಿಳಿ ವಸ್ತ್ರವನ್ನಾಗಿರ್ಬೋದು, ನವಗ್ರ ಧಾನ್ಯಗಳನ್ನಾಗಿರ್ಬೋದು, ಅಕ್ಕಿಯನ್ನಾಗಿರ್ಬೋದು ಹತ್ತಿರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ಅದೊಂದು ದಾನವನ್ನು ಕೊಟ್ಟು ಅವರಿಂದ ಅನುಗ್ರಹವನ್ನು ಪಡೆದುಕೊಂಡರೆ ಖಂಡಿತವಾಗಿಯೂ ದೋಷ ಪರಿಹಾರವಾಗುತ್ತೆ ಅಂತ. ತುಂಬ ಜನಕ್ಕೊಂದು ಡೌಟ್ ಇರುತ್ತೆ, ಗುರುಗಳೇ ನನ್ನ ಮಗು ಅಮಾವಾಸ್ಯೆ ದಿನ ಜನನ ಆಯಿತು, ಆ ಮಗು ಹುಟ್ಟಿದಾಗಲಿಂದ ಒಂದು 10-15 ವರ್ಷದವರೆಗೂ ಆ ಮಗುಗೆ ಏನು ಅಂತಲೇ ಗೊತ್ತಾಗಲ್ಲ. ಮೀನ್ಸ್ ಅದೊಂದು ಚಿಕ್ಕ ಮಗು ಆಗಿರುತ್ತೆ, ಕೂತ್ಕೊಳ್ಳುತ್ತೆ, ನಿಂತ್ಕೊಳ್ಳುತ್ತೆ, ಅದಕ್ಕೆ ಯಾವ ರೀತಿ ದೋಷ ಬಾಧಿಸುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಒಂದು 15 ವರ್ಷ ಆದಮೇಲೆ ಮಾಡಿಸ್ಕೊಬೋದಲ್ವ ಪರಿಹಾರ ಅಂತ. ಖಂಡಿತವಾಗಿಯೂ ತಪ್ಪು. ಆ ಮಗುವಿಗೆ ದೋಷವಿದ್ದರೆ ಆ ಸಮಯದಲ್ಲೇ ಪರಿಹಾರ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಬಾಧಿಸುವುದಿಲ್ಲ ಅಂತ. ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ನಮ್ಮ ಹತ್ರ ಒಂದು ಜಾತಕ ಬಂದಿತ್ತು, ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ. ಯಾವುದೇ ರೀತಿ ಕುಜದೋಷಗಳಿಲ್ಲ, ಗುರು ಚೆನ್ನಾಗೇ ಇದ್ದಾನೆ, ಒಳ್ಳೆ ದಶಭುಕ್ತಿಯ ನಡೀತಾ ಇದೆ, ಎಲ್ಲವೂ ಚೆನ್ನಾಗಿದೆ, ಸುದೃಢವಾಗಿದ್ದಾನೆ ಹುಡುಗ, ಆದರೆ ಮದುವೆ ಆಗ್ತಿಲ್ಲ. ಏನು ಸಮಸ್ಯೆ ಅಂತ ತೆಗೆದು ನೋಡಿದಾಗ ಅಮಾವಾಸ್ಯೆ ದಿನ ಜನನವಾಗಿದೆ ಅಂತ. ಆ ಸಮಯದಲ್ಲಿ ಯಾರೋ ಹೇಳಿದ್ರಂತೆ, ಈ ಸಮಯದಲ್ಲಿ ಏನು ಪರಿಹಾರ ಬೇಡ, ಮುಂದಿನದಲ್ಲಿ ಮಾಡ್ಕೋಣ ಬಿಡಿ ಅಂತ. ಅವ್ರಿಗೆ ಗೊತ್ತಿಲ್ಲ ಮರ್ತೋಗಿ ಮದುವೆಯವ್ರಿಗೂ ಬಂದಿದ್ದಾರೆ, ಮದುವೆ ಆಗಬೇಕಾದಂಥ ಶುಭ ಕಾರ್ಯಕ್ರಮ ಆಗ್ತಾ ಇಲ್ಲ ಅಂತ. ನೀವು ನೋಡ್ಬೋದು, ಹುಟ್ಟಿರೋದೆಲ್ಲಿ, ಮದುವೆ ಸಮಯ 26 ವರ್ಷ, ಎಷ್ಟು ದೀರ್ಘವಾಗಿ ಗ್ಯಾಪ್ ಆಗಿದೆ. ಹಾಗಾಗಿ ಮೊದಲೇ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಪಡಬೇಕಾದಂಥ ಒಳ್ಳೆಯ ಫಲಗಳು ಪೋಸ್ಟ್ಪೋನ್ ಆಗೋದಿಲ್ಲ, ಅಂದರೆ ಆನ್ ಟೈಮ್ ಸಿಗ್ತಾ ಹೋಗುತ್ತೆ ಅಂತ. ಎರಡನೇದು,
ಯಾವ ಮಗು ಗ್ರಹಣ ಕಾಲದಲ್ಲಿ ಜನನವಾಗುತ್ತೋ ಆ ಮಗು ರೋಗಿಷ್ಠವಾಗಿ ಹುಟ್ಟುತ್ತೆ ಅಂತ. ಆ ಮಗುವಿಗೆ ಹ್ಯಾಂಡಿಕ್ಯಾಪ್ಟೇ ಆಗಿರ್ಬೋದು, ಅಥವಾ ದೇಹದಲ್ಲಿ ಶಕ್ತಿನೇ ಇಲ್ಲದಿರೋರಾಗಿರ್ಬೋದು, ಅಥವಾ ಶಕ್ತಿ ಇದ್ರೂ ಕೂಡ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡದೆ ದುಶ್ಚಟಗಳಿಗೆ ಒಳಗಾಗ್ತಾರೆ ಅಂತ. ಗ್ರಹಣ ಕಾಲದಲ್ಲಿ ಮಗು ಜನನವಾದರೆ ಅವರಿಗೆ ಅಭಿವೃದ್ಧಿಯೇ ಇರುವುದಿಲ್ಲ ಅಂತ. ಗೊತ್ತೋ ಗೊತ್ತಿಲ್ಲದೋ ಸರಿದಾರಿ ಈ ಕಡೆ ತೋರಿಸ್ತಾ ಇದ್ರೆ ತಪ್ಪು ದಾರಿಗೆ ಹೋಗ್ತಾ ಇರ್ತಾರೆ ಅಂತ. ನೀವು ಯಾವುದು ಸರಿ ಅಂತ ತಿಳಿಸ್ಕೊಳ್ತೀರಾ ಆ ಮಾರ್ಗವನ್ನೇ ಬಿಟ್ಟು ತಪ್ಪಿನ ದಾರಿಗೆ ಹೋಗುತ್ತೆ. ಒಂದು, ಅವರಿಗೆ ದೇಹ ಸಪೋರ್ಟ್ ಮಾಡಲ್ಲ, ಆರೋಗ್ಯ ಸಮಸ್ಯೆಯಲ್ಲಿ ಇರ್ತಾರೆ ಅಂತ. ಎರಡನೇದಾಗಿ ಅವರು ದುಶ್ಚಟಕ್ಕೆ ದಾಸರಾಗಿರ್ತಾರೆ ಅಂತ. ಗೊತ್ತೋ ಗೊತ್ತಿಲ್ಲದ ಒಂದಷ್ಟು ಸವಾಸಗಳು ಮಾಡಿರ್ತಾರೆ, ಒಂದಷ್ಟು ದುಶ್ಚಟಗಳಿಗೆ ಈಡಾಗಿ ಅದಕ್ಕೆ ಯಥೇಚ್ಛವಾಗಿ ಅಡಿಕ್ಟ್ ಆಗಿರ್ತಾರೆ. ಈ ಗ್ರಹಣ ಕಾಲದಲ್ಲಿ ಜನನವಾದ ಮಕ್ಕಳಿಗೆ ಈ ದಾನವನ್ನ ಅಥವಾ ಈ ಪೂಜೆಗಳನ್ನು ಮಾಡಿಕೊಂಡರೆ ಖಂಡಿತವಾಗಿ ಪರಿಹಾರ ಸಿಗುತ್ತದೆ. ಮೂರನೇದು ಏಕನಕ್ಷತ್ರ ಜನನ ದೋಷ ಅಂತ. ತಂದೆ ಮತ್ತು ಮಗುವಿಂದು ನಕ್ಷತ್ರ ಯಾವುದೇ ಕಾರಣಕ್ಕೂ ಒಂದೇ ನಕ್ಷತ್ರ ಆಗಿರಬಾರ್ದು ಅಂತ ಕೂಡ ತಿಳಿಸ್ತೀವಿ. ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ತಂದೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವನ ಮಗ ರೇವತಿ ನಕ್ಷತ್ರದಲ್ಲಿ ಜನನವಾದರೆ ಅದು ದೋಷ ಅಂತ. ರಾಶಿಗಳು ಬೇರೆ ಬೇರೆ ಆಗಿದ್ರು ಒಂದೇ ಆಗಿದ್ರು ಏನು ಅಭ್ಯಂತರ ಇಲ್ಲ. ಇಬ್ಬರದು ಕೂಡ ಮೀನರಾಶಿಯ, ಇಬ್ಬರು ಕೂಡ ಕುಂಭರಾಶಿಯ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಇಬ್ಬರದು ಕೂಡ ಒಂದೇ ನಕ್ಷತ್ರವಾಗಿದ್ದರೆ ತಂದೆ ಮತ್ತು ಮಗನಿಗೆ ಮುಂದೆ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಯಥೇಚ್ಛವಾಗಿ ವೈರಿತ್ವಗಳು ಜಾಸ್ತಿ ಆಗುತ್ತೆ ಅಂತ. ಅಂದರೆ ವಿರೋಧಗಳನ್ನು ಕಟ್ಕೊಳ್ತಾರೆ ಅಂತ. ಹಾಗಾಗಿ ಅವರು ಏಕನಕ್ಷತ್ರ ಜನನ ಶಾಂತಿಗಳನ್ನು ಮಾಡ್ಕೋಬೇಕು ಅಂತ. ಮೂರನೇದು ನಾಳವೇಷ್ಟ ಜನನ ಶಾಂತಿ. ಅಂದರೆ ಯಾವ ಮಗು ಕರುಳು ಬೆಳ್ಳಿಗಳನ್ನು ಹುಟ್ಟಿಕೊಂಡು ಸುತ್ತಿಕೊಂಡು ಜನನವಾಗಿರುತ್ತೋ ಆ ಜನನವಾದದಿಂದ ಅವರ ಸೋದರ ಮಾವನಿಗೆ ತೊಂದರೆ ಆಗುತ್ತದೆ. ಹಾಗಾಗಿ ಅವರ ಸೋದರ ಮಾವ ಡೈರೆಕ್ಟಾಗಿ ಅಂದರೆ ಬಂದು ಮಗುವಿನ ಹಾಗೆ ನೋಡೋಂಗಿಲ್ಲ. ಒಂದು ಎಣ್ಣೆ ಬಾಂಡ್ಲಿಯಲ್ಲಿ ಅರಳೆಣ್ಣೆ ಇಟ್ಟುಕೊಂಡು ಆ ಅರಳೆಣ್ಣೆ ಮುಖಾಂತರ ಮಗುವಿನ ಮುಖದರ್ಶನ ಮಾಡಬೇಕು. ನಂತರ ಆ ಮಗುವಿನ ನೋಡಿದರೆ ಸೋದರ ಮಾವನಿಗೂ ಒಳಿತು, ಮಗುವಿಗೂ ಕೂಡ ಯಥೇಚ್ಛವಾಗಿ ಲಾಭವನ್ನು ಕೊಡುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಗು ಯಾವ ನಕ್ಷತ್ರದ ಜನನವಾದರೆ ಯಾವ ರೀತಿ ದೋಷ ಉಂಟಾಗುತ್ತದೆ, ಪರಿಹಾರಕ್ಕಾಗಿ ಯಾವ ದಾನವನ್ನು ಕೊಡೋದು ಉಚಿತ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಪ್ರತಿಯೊಬ್ಬರಿಗೂ ಒಳಿತಾಗಲಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡೋ ಮುಖಾಂತರ ಜ್ಯೋತಿಷ್ಯ, ವಾಸ್ತು, ಪೂಜೆಯ ಬಗ್ಗೆ ಯಥೇಚ್ಛವಾಗಿ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.